ರಿನೋ 15 ಸೀರೀಸ್ ನ ಇನ್ನೊಂದು ಸ್ಮಾರ್ಟ್ ಫೋನ್ ಈಗ ನನ್ನ ಕೈಯಲ್ಲಿ ಬಂದಿದೆ. ಇದಕ್ಕಿಂತ ಮೊದಲು ರಿನೋ 15 ಪ್ರೋ ಮಿನಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಈಗಲೇ ನೋಡಿ. ಆದ್ರೆ ಒಪ್ಪೋ ರಿನೋ 15 ಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಅದಕ್ಕಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ಒಪ್ಪೋ ರಿನೋ 15 ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದರ ಕ್ಯಾಮ್ರಾ ಹೇಗಿದೆ, ಇದರ ಪರ್ಫಾರ್ಮೆನ್ಸ್ ಹೇಗಿದೆ, ಇದರಲ್ಲಿ ಒಪ್ಪೋ ರಿನೋ 14 ಗಿಂತ ಏನ್ ಅಪ್ಗ್ರೇಡ್ ಆಗಿದೆ, ರಿನೋ 15 ಪ್ರೋ ಮಿನಿ ಮತ್ತು ರಿನೋ 15 ಏನೇನ್ ಡಿಫರೆನ್ಸ್ ಇದೆ ಎಲ್ಲವನ್ನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಅದನ್ನು ಓಪನ್ ಮಾಡ್ತಿದ್ದಂಗೆ ಯೂಸರ್ ಮ್ಯಾನ್ಯುವಲ್, ಆ ನಂತರ ಟ್ರಾನ್ಸ್ಪರೆಂಟ್ ಪೌಚ್ ಇದೆ. ಓಕೆ, ಆ ನಂತರ ಮೇಕ್ ಯುವರ್ ಮೊಮೆಂಟ್, ವಾವ್ ಗೋಲ್ಡ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಗಾರ್ಲಿಯರ್ ವೈಟ್ ಅಂತ, ವೈಟ್ ಕಲರ್ ಅಂತ ಗೊತ್ತಿದೆ, ಇದಕ್ಕೊಂದು ಹೆಸರಿಟ್ಟಿದ್ದಾರೆ ಗಾರ್ಲಿಯರ್ ವೈಟ್ ಅಂತ. ರಿಬ್ಬನ್ ಟೈಪ್ ಇದೆ, ಬ್ಯೂಟಿಫುಲ್ ಆಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಓವರ್ ಟು ನೆಕ್ಸ್ಟ್. 80 ವಾಟ್ಸ್ ಹೂಕ್ ಚಾರ್ಜರ್ ಕೊಟ್ಟಿದ್ದಾರೆ, B2C ಕೇಬಲ್ ಕೊಟ್ಟಿದ್ದಾರೆ, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಈ ಫೋನ್ ನೀವು ಜಸ್ಟ್ ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈಗ ನನ್ನ ಹತ್ರ ಇರೋದು ವೈಟ್ ಕಲರ್ ಇದೆ. ಇದರ ಡಿಸೈನ್ ಪ್ರೀಮಿಯಂ ಆಗಿದೆ. ಬ್ರೌನ್ ಕಲರ್ಗೆ ಕಂಪೇರ್ ಮಾಡಿದ್ರೆ ನನಗೆ ಪರ್ಸನಲಿ ವೈಟ್ ಕಲರ್ ಬೆಟರ್ ಅನ್ಸುತ್ತೆ. ಇದರ ಮೇಲೆ ಲೈಟ್ ಬಿದ್ದಾಗ ಬ್ಯಾಕ್ ಡಿಸೈನ್ ತುಂಬಾ ಯೂನಿಕ್ ಆಗಿ ಕಾಣುತ್ತೆ, ಶೈನಿ ಆಗಿದೆ, ಮತ್ತು ಇದರ ಸೈಜ್ ಪ್ರೋ ಮಿನಿಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಆದ್ರೂ ಲುಕ್ ವೈಸ್ ಇದು ಕೂಡ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ. ಇದರ ಕ್ಯಾಮ್ರಾ ಮಾಡೆಲ್ ಡಿಸೈನ್ ಕೂಡ ತುಂಬಾ ಸಿಂಪಲ್ ಆಗಿದೆ. ನೀವು ಎರಡು ಸೈಡ್ ಬೈ ಸೈಡ್ ನೋಡಿದ್ರೆ ಬ್ರೌನ್ ಕಲರ್ ಇರೋದ್ರಿಂದ ಪ್ರೋ ಮಿನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಇಲ್ಲಾಂದ್ರೆ ನೋಡೋದಕ್ಕೆ ಎರಡು ಫೋನ್ಗಳು ಆಲ್ಮೋಸ್ಟ್ ಸೇಮ್ ಕಾಣುತ್ತೆ. ಎರಡು ಫೋನ್ಗಳಲ್ಲಿ ಬಿಗ್ ಡಿಫ್ರೆನ್ಸ್ ಇರೋದು ಕ್ಯಾಮ್ರಾ ಅಲೈನ್ಮೆಂಟ್ ಅಲ್ಲಿ ಮಾತ್ರ. ಪ್ರೋ ಮಿನಿಯಲ್ಲಿ ಫ್ಲಾಶ್ ಲೈಟ್ ಟಾಪ್ ಸೈಡ್ ನಲ್ಲಿ ಇದೆ, ರಿನೋ 15 ನಲ್ಲಿ ಫ್ಲಾಶ್ ಲೈಟ್ ಬಾಟಮ್ ಸೈಡ್ ನಲ್ಲಿ ಇದೆ, ಮತ್ತು ರಿನೋ ಎ ಕ್ಯಾಮ್ರಾ ಟೆಕ್ಸ್ಟ್ ರಿನೋ 15 ನ ಟಾಪ್ ಸೈಡ್ ನಲ್ಲಿ ಇದೆ. ಪ್ರೋ ಮಿನಿಯಲ್ಲಿ ಬಾಟಮ್ ಸೈಡ್ ನಲ್ಲಿ ಇದೆ. ಇದನ್ನ ಬಿಟ್ಟು ಡಿಸೈನ್ ವೈಸ್ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಇದೆ, ಅದು ಏನಂದ್ರೆ ಸೈಜ್ ಮತ್ತು ಬ್ಯಾಟ್ರಿ. ಇದರಲ್ಲಿ ನಿಮಗೆ 6500 mAh ಬ್ಯಾಟ್ರಿ ಸಿಗುತ್ತೆ. ಇದು ಸೇಮ್ 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ವೆಯ್ಟ್ ಡಿಫ್ರೆನ್ಸ್ ಚೆಕ್ ಮಾಡೋಣ. ಇದರ ಕೈಲಿಡಿದಾಗ ಸ್ವಲ್ಪ ಹೆವಿ ಅಂತ ಫೀಲ್ ಕೂಡ ಆಗುತ್ತೆ. ವೆಯ್ಟ್ ಮೆಜರ್ ಮಾಡಿದಾಗ ಇದು ಜಸ್ಟ್ 200 ಗ್ರಾಮ್ಸ್ ವೆಯ್ಟ್ ಇದೆ. ಅಂದ್ರೆ ಪ್ರೋ ಮಿನಿಗಿಂತ ಕೇವಲ 10 ಗ್ರಾಮ್ ಮಾತ್ರ ಜಾಸ್ತಿ ಇದೆ. 10 ಗ್ರಾಮ್ ಅಂದ್ರೆ ಪ್ರಾಕ್ಟಿಕಲಿ ಯಾವುದೇ ಬಿಗ್ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಲಾರ್ಜರ್ ಬ್ಯಾಟರಿ ಸಿಗುತ್ತೆ, ಬಿಗ್ ಸೈಜ್ ಫೋನ್ ಆಗಿದೆ, ಮತ್ತು ಈ ಫೋನ್ ಕೂಡ ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೈಡ್ ನಲ್ಲಿ ಕಂಪ್ಲೀಟ್ಲಿ ಫ್ಲಾಟ್ ಡಿಸೈನ್ ಹೊಂದಿದೆ. ಇದರಿಂದ ಈ ಫೋನ್ ಇನ್ನೂ ಪ್ರೀಮಿಯಂ ಆಗಿದೆ ಅನ್ಸುತ್ತೆ. ಇದರ ಸೈಡ್ ನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇದಕ್ಕೆ ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಕೂಡ ಇದೆ. ಬಿಲ್ಡ್ ಕ್ವಾಲಿಟಿ ವಿಷಯದಲ್ಲಿ ಒಪ್ಪೋ ಯಾವಾಗಲೂ ಟಾಪ್ ಲೆವೆಲ್ ಅಲ್ಲಿ ಇರುತ್ತೆ. ಜೊತೆಗೆ ಇದಕ್ಕೆ IP68 IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದರಿಂದ ನೀರಲ್ಲಿ ಹಾಕಿ ಟೆಸ್ಟ್ ಕೂಡ ಮಾಡಿದೀವಿ. ಈ ಫೋನ್ಗೆ ಏನೂ ಆಗಿಲ್ಲ, ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಇದರ ಸ್ಪೀಕರ್ ಒಳಗೆ ನೀರು ಹೋದ್ರೆ ಇದರ ಕ್ಲಿಯರ್ ಸ್ಪೀಕರ್ ಆಪ್ಷನ್ ಕೂಡ ಇದೆ. ನಾನು ಇದನ್ನು ತೋರಿಸ್ತೀನಿ ಬನ್ನಿ. ನಾವು ಇದು ಕೆಳಗಡೆ ಸ್ವೈಪ್ ಮಾಡಿದಾಗ ಸ್ಪೀಕರ್ ಕ್ಲಿಯರ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಈಗ ಸ್ಟಾರ್ಟ್ ಮಾಡ್ತೀನಿ, ಇದರ ಬೀಪ್ ಸೌಂಡ್ ಬರುತ್ತೆ, ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. 80 90 37 39 40 50% ಆಯಿತು. ಈ ಬೀಪ್ ಸೌಂಡ್ ಅಲ್ಲಿ ನಿಮಗೆ ವಾಟರ್ನ ಕ್ಲಿಯರ್ ಮಾಡ್ತಾ ಇರ್ತದೆ. ಕ್ಲೀನಿಂಗ್ ಅಂತ ಆಪ್ಷನ್ ತೋರಿಸುತ್ತೆ. ಈಗ ಕ್ಲಿಯರ್ ಆಯಿತು, ಡನ್. ಈಗ ಇದ್ರೊಳಗಿರೋ ನೀರೆಲ್ಲ ಹೊರಗೆ ಬಂದಿದೆ. ಇದು ಸ್ಪೀಕರ್ ಕ್ಲೀನ್ ಆಗಿದೆ ವಾಟರ್ ಇಂದ. ಇದನ್ನ ನೀರಲ್ಲಿ ಹಾಕಕ್ ಹೋಗ್ಬೇಡಿ, ಬ್ರ್ಯಾಂಡ್ ನವ್ರು ವ್ಯಾರಂಟಿ ಕೊಡಲ್ಲ. ಇನ್ನು ಈ ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಬಾಟಮ್ ನಲ್ಲಿ ಸ್ಪೀಕರ್, Type-C ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನೂ ಇಲ್ಲ. ಟಾಪ್ ನಲ್ಲಿ ಸ್ಪೀಕರ್, ಮೈಕ್ರೋಫೋನ್, IR ಬ್ಲಾಸ್ಟರ್ ಇದೆ. ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರಿಂದ 300% ಸೌಂಡ್ ಇಡ್ಬೋದು. ಇದರ ಸೌಂಡ್ ಜೋರ ಕೇಳುತ್ತೆ, ನೀವೇ ಕೇಳಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 4nm ಪ್ರೊಸೆಸರ್ ಸಿಗ್ತಾ ಇದೆ. ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಆಂತುತು ಸ್ಕೋರ್ ಅರೌಂಡ್ 14 lakh ಪ್ಲಸ್ ಸ್ಕೋರ್ ಇದೆ. ಇನ್ನು ಇದರ ಆಂತುತು ಸ್ಕೋರ್ ಓಕೆ ಚೆನ್ನಾಗಿದೆ. ಇನ್ನು ಇದರ ಗೇಮಿಂಗ್ ವೈಸ್ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೆವಿ ಗೇಮ್ಸ್ ಕೂಡ ಮ್ಯಾನೇಜಬಲ್ ಆಗಿದೆ. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ನ ಗ್ರಾಫಿಕ್ಸ್ ಇಡಬಹುದು. ಅಂದರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ಇನ್ನು ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಆದರೆ ಡ್ರಾಬ್ಯಾಕ್ ಮಾಡಲಾಗಿದೆ. ಅದು ಏನು ಅಂದರೆ Reno 14 ಜೊತೆಗೆ ಕಂಪೇರ್ ಮಾಡಿದ್ರೆ ಪ್ರೊಸೆಸರ್ ಸ್ಲೈಟ್ಲಿ ಡೌನ್ಗ್ರೇಡ್ ಆಗಿದೆ. Reno 14 ನಲ್ಲಿ ಆಂಥಿಥಸ್ ಸ್ಕೋರ್ 16 lakhs ಪ್ಲಸ್ ಇತ್ತು, ಆದರೆ ಇದರಲ್ಲಿ 14 lakhs ಪ್ಲಸ್ ಮಾತ್ರ ಇದೆ. ಆದರೆ ಇದರ ಪ್ರೈಸ್ ಕಡಿಮೆ ಮಾಡಿದ್ರೆ ಅಕ್ಸೆಪ್ಟಬಲ್ ಆಗುತ್ತೆ. ಅದೇ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರೆ ಪ್ರೊಸೆಸರ್ ಇನ್ನೂ ಅಪ್ಗ್ರೇಡ್ ಮಾಡಬೇಕಿತ್ತು ಅಂತ ಫೀಲ್ ಆಗುತ್ತೆ. ಈ ಫೋನ್ ColorOS 16 ಮತ್ತು Android 16 ಅಲ್ಲಿ ಬರ್ತಾ ಇದೆ. ಇದಕ್ಕೆ 6 ವರ್ಷ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 6 ರಿಂದ 7 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಲಾಂಗ್ ಟರ್ಮ್ ಯೂಸೇಜ್ಗೆ ಈ ಫೋನ್ ಚೆನ್ನಾಗಿದೆ. ಇನ್ನು AI ಫೀಚರ್ಸ್ ಕಡೆ ಬಂದ್ರೆ ಪ್ರೋ ಮಿನಿಯಲ್ಲಿರುವ ಎಲ್ಲ AI ಫೀಚರ್ಸ್ ಇದರಲ್ಲೂ ಸಿಗ್ತಾ ಇದೆ. ಅಂದ್ರೆ ಮೈಂಡ್ ಸ್ಪೇಸ್, AI ಸಜೆಸ್ಟ್, AI ರೈಟರ್, AI ಟ್ರಾನ್ಸ್ಲೇಟರ್ ಎಲ್ಲ ಲೇಟೆಸ್ಟ್ AI ಫೀಚರ್ಸ್ ಇದರಲ್ಲೂ ಸಿಗ್ತಾ ಇದೆ. ಈ AI ಫೀಚರ್ಸ್ ಡೀಟೇಲ್ ವಿಡಿಯೋ ಬೇಕಾದ್ರೆ ನಮ್ಮ Reno 15 Pro Mini ರಿವ್ಯೂ ವಿಡಿಯೋನ ನೋಡಿ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 6.7 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದು HDR10+ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬ್ನಲ್ಲಿ 4K ಕಂಟೆಂಟ್ ಸ್ಮೂತ್ ಆಗಿ ಪ್ಲೇ ಆಗುತ್ತೆ. ಯಾವುದೇ ಇಶ್ಯೂ ಇಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಕಲರ್ಸ್ ವೈಬ್ರೆಂಟ್ ಆಗಿ ಬರುತ್ತೆ. ಫ್ಲಾಟ್ ಡಿಸ್ಪ್ಲೇ ಇರೋದ್ರಿಂದ ಕಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದರಲ್ಲಿ 1200 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇದನ್ನ ಔಟ್ಡೋರ್ ಟೆಸ್ಟ್ ಮಾಡಿದಾಗ ಬ್ರೈಟ್ನೆಸ್ ಇಂಪ್ರೆಸಿವ್ ಆಗಿತ್ತು. ಮತ್ತು ಇದರ ಬ್ಲೆಸಲ್ಸ್ ಮತ್ತು ಚಿನ್ ಪ್ರೋ ಮಿನಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಆದ್ರೂ ಓವರ್ ಆಲ್ ಬ್ಲೆಸಲ್ಸ್ ತುಂಬಾ ತಿನ್ ಆಗಿದೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. Reno ಸೀರೀಸ್ ಯಾವಾಗಲೂ ಕ್ಯಾಮ್ರಾ ಸೆಂಟ್ರಿಕ್ ಸೀರೀಸ್ ಆಗಿದೆ. ಇದರ ಬ್ಯಾಕ್ ಕ್ಯಾಮ್ರಾದಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಆದರೆ ಇದರ ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ 50 MP ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಆದರೆ ಇದರಲ್ಲಿ 50 MP ಕೊಟ್ಟಿದ್ರೆ ಪ್ರೋ ಮಿನಿ ಮತ್ತು Reno 15ಗೆ ಡಿಫ್ರೆನ್ಸ್ ಏನೂ ಇರ್ತಿರ್ಲಿಲ್ಲ. ಅದಕ್ಕೆ ಇದರಲ್ಲಿ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಫ್ರಂಟ್ ಅಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ನಾವು ಇದರಲ್ಲಿ ತುಂಬಾ ಫೋಟೋಸ್ನ ಕ್ಲಿಕ್ ಮಾಡಿದ್ದೀವಿ. ನೀವು ಸಹ ಫೋಟೋಸ್ನ ನೋಡ್ಬೋದು. ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಇದರ ನಾರ್ಮಲ್ ಫೋಟೋಸ್ ಅಲ್ಲಿ 120x ಝೂಮ್ ಸಪೋರ್ಟ್ ಸಿಗುತ್ತೆ. ಝೂಮ್ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಎನ್ಹಾನ್ಸ್ ಆಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಓವರ್ ಎಕ್ಸ್ಪೋಸ್ ಆಗಲ್ಲ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇನ್ನು ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಫೇಸ್ ಶಾರ್ಪ್ ಆಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಸೆಲ್ಫಿ ಫೋಟೋಸ್ ವಿಡಿಯೋಸ್ ಅಲ್ಲಿನೂ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ ಹೈಲೈಟ್ಸ್ ಏನು ಅಂದ್ರೆ ಇದರ ಫ್ರಂಟ್ ಮತ್ತು ಬ್ಯಾಕ್ ನಲ್ಲಿ ಎರಡು ಕ್ಯಾಮ್ರಾಯಿಂದ 4K 60 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಬ್ಯಾಕ್ ಕ್ಯಾಮ್ರಾದಲ್ಲಿ 4K 60 FPS ಸ್ಟೆಬಿಲೈಸೇಷನ್ ಕೂಡ ಇದೆ. ವಿಡಿಯೋಸ್ ಚೆನ್ನಾಗಿದೆ, ಸ್ಟೇಬಲ್ ಆಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ. ಸೆಲ್ಫಿ ವಿಡಿಯೋಸ್ ಕೂಡ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಅಲ್ಟ್ರಾ ವೈಡ್ ಬಿಟ್ಟು ಇದರ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಪ್ರೋ ಮಿನಿಗೆ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. Reno ಸೀರೀಸ್ ಅಂದ್ರೆ ಕ್ಯಾಮ್ರಾ ಫೋನ್ ಅಂತಾನೆ ಪಾಪ್ಯುಲರ್ ಆಗಿದ್ದು ಇದರಲ್ಲಿ ನಿಮಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಈ ಫೋನ್ನ ಕಂಪ್ಯಾರಿಸನ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನಾವು ಈ ಫೋನಲ್ಲಿ ನೋಡಿದ ಎಲ್ಲ ಪಾಯಿಂಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಗೇನು ಅನ್ಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಫೋನ್ ಕೂಡ ಅರ್ಲಿ ಅರೇಂಜ್ ಮಾಡಿ ಈ ವಿಡಿಯೋನ ಮಾಡೋದಕ್ಕೆ ಸ್ವಲ್ಪ ಎಫರ್ಟ್ ಕೂಡ ಹಾಕಿದ್ದೀನಿ. ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೆ ಹೊಸ ವಿಡಿಯೋಸ್ ಜೊತೆಗೆ ಸಿಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.